ಇತ್ತೀಚಿನ ದಿನಗಳಲ್ಲಿ ಬಂಜೆತನ ಅಂತಕ್ಕಂಥದ್ದು ಒಬ್ಬ ಹೆಣ್ಣು ಮಗಳು ತಾಯ್ತನವನ್ನ ಆಸೆ ಪಡ್ತಾ ಇಲ್ಲ. ಸೌಂದರ್ಯ ಎಲ್ಲಿ ಕಳ್ಕೊಳ್ತೀನೋ ಮಕ್ಕಳಾಗೋದ್ರಿಂದ ಅನ್ನೋ ಒಂದು ಕೆಲವು ಸಲ ಮಗು ಬೇಕು ಅಂದಾಗ ಅದನ್ನ ಪಡ್ಕೊಳಕ್ ಆಗ್ತಲ್ಲ. ಇದಕ್ಕೆ ಕಾರಣಗಳೇನು? ಬಂಜೆತನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನಾದ್ರೂ? ಬಂಜೆತನ ಅಂತಕ್ಕಂಥದ್ದು ಬಹಳಷ್ಟು ಕಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಒಬ್ಬ ಹೆಣ್ಣು ಮಗಳು ತಾಯ್ತನವನ್ನ ಆಸೆ ಪಡ್ತಾ ಇಲ್ಲ, ಯಾಕಂದ್ರೆ ನನ್ನ ಒಂದು ಸೌಂದರ್ಯ ಎಲ್ಲಿ ಕಳ್ಕೊಳ್ತೀನೋ ಮಕ್ಕಳಾಗೋದ್ರಿಂದ ಅನ್ನೋ ಒಂದು ಆಲೋಚನೆಯಲ್ಲೂ ಕೂಡ ಬದುಕ್ತಿದ್ದಾರೆ. ಆದ್ರೆ ಕೆಲವು ಸಲ ನನಗೆ ಮಗು ಬೇಕು ಅಂದಾಗ ಅದನ್ನ ಪಡ್ಕೊಳಕ್ ಆಗ್ತಾ ಇಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಬೇಕು ಅಂದ್ರೂ ಸಿಗ್ತಾ ಇಲ್ಲ. ಬಂಜೆತನ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಇದಕ್ಕೆ ಕಾರಣಗಳೇನು? ಈ ಬಂಜೆತನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಔಷಧಿ ಪದ್ಧತಿಗಳಿದೆಯಾ ಅಂತ ಯೋಚನೆ ಮಾಡ್ತಿರೋರ್ಗೆ ಈ ಒಂದು ಸಂಚಿಕೆ ಖಂಡಿತವಾಗ್ಲೂ ಬಂಜೆತನವನ್ನ ನಿವಾರಣೆ ಮಾಡ್ಲಿಕ್ಕೆ ಉತ್ತಮ ಚಿಕಿತ್ಸೆ ವನಮೂಲಿಕೆಯಿಂದ ತಾವು ಪಡೆದುಕೊಳ್ಬಹುದು. ಈ ರೀತಿ ಬಂಜೆತನ ಕಾಡ್ಲಿಕ್ಕೆ ಮೂಲ ಕಾರಣನೇ ಹೆಣ್ಣು ಮಕ್ಕಳ ಆಹಾರ ಪದ್ಧತಿ, ಜೀವನ ಶೈಲಿ ಮತ್ತು ತಮ್ಮ ಫಾಸ್ಟ್ ಲೈಫ್ ಅಂತ ಹೇಳುವಂಥದ್ದು, ಅಧಿಕವಾದ ಮೆಡಿಕೇಶನ್ಸ್ಗಳು, ಪ್ರತಿಯೊಂದಕ್ಕೂ ಮಾತ್ರೆಗಳನ್ನ ತಗೊಳ್ತಕ್ಕಂಥದ್ದು, ನಿದ್ರೆಗೆಡುವಂಥದ್ದು ಮತ್ತು ದೇಹಕ್ಕೆ ವ್ಯಾಯಾಮ ಇಲ್ಲದೆ ಇರ್ತಕ್ಕಂಥ ಜೀವನ ಪದ್ಧತಿಗಳು. ಇದಲ್ಲದೆ ಅವರು ಒಂದು ಪ್ರತಿನಿತ್ಯದ ಜೀವನದ ಆದಿಯಲ್ಲಿ ಸೇವಿಸ್ತಿರ್ತಕ್ಕಂಥ ಆಹಾರಗಳ ಅಪೌಷ್ಟಿಕತೆ ಕೂಡ ಗರ್ಭಕೋಶದ ಆರೈಕೆಯನ್ನು ಹಾಳು ಮಾಡ್ತಾ ಇದೆ. ಎಲ್ಲಾ ಅಪವಾದಗಳಿಂದ ಆ ಹೆಣ್ಣು ಮಗಳು ಬಂಜೆತನದಲ್ಲಿ ಬದುಕಬೇಕಾಗಿದೆ. ಇದಕ್ಕೆ ಹಲವಾರು ಚಿಕಿತ್ಸೆಗಳನ್ನ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಮಾಡ್ತಕ್ಕಂಥ ಜನರು ಕೂಡ ಇದ್ದಾರೆ. ಆದ್ರೆ ಕೇವಲ ಪ್ರಕೃತಿ ದತ್ತವಾಗಿ ತನ್ನಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಂಡು ತಾಯ್ತನವನ್ನ ಪಡೀಲಿಕ್ಕೆ ಉತ್ತಮ ಚಿಕಿತ್ಸೆ ಆಯುರ್ವೇದ. ಸೊ ಆಯುರ್ವೇದ ಪದ್ಧತಿಯಿಂದ ತಾವು ಚಿಕಿತ್ಸೆಯನ್ನ ಪಡೆದು ತಾಯ್ತನಕ್ಕೆ ಬಂದಾಗ ನಮಗೆ ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮಗಳಿಲ್ಲದೆ ಉತ್ತಮ ಆರೋಗ್ಯವಂತ ಮಗುವನ್ನ ಪಡೀಲಿಕ್ಕೆ ಒಂದು ದಾರಿಯನ್ನ ನೀವು ಕಾಣಬಹುದು. ಈ ರೀತಿ ಬಂಜೆತನದ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ತಾವು ಭೇಟಿ ಮಾಡಬಹುದು ಯೋಗಾವನ ಬೆಟ್ಟದ ವನಮೂಲಿಕೆ ಚಿಕಿತ್ಸೆಗೆ. ನಮಸ್ಕಾರ.